BMRCL ಮತ್ತೊಂದು ಮಹತ್ವದ ಮೈಲುಗಲ್ಲಿಗೆ ಸಾಕ್ಷಿಯಾಗ್ತಾ ಇದೆ. ನಾಳೆ ಮೊದಲ ಚಾಲಕ ರಹಿತ ಮೆಟ್ರೋ ಸಂಚಾರವಾಗಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಶೀಘ್ರದಲ್ಲಿಯೇ ಹಳಿಗೆ ಬರಲಿದೆ ಯೆಲ್ಲೋ ಮೆಟ್ರೋ. ನಾಳೆ ಮೊದಲ ಚಾಲಕ ರಹಿತ ರೈಲಿನ ಟೆಸ್ಟಿಂಗ್ ಪ್ರಕ್ರಿಯೆ ನಡೆಯಲಿದೆ. ಹೆಬ್ಬಗೋಡಿ ಡಿಪೋದಲ್ಲಿರುವಂತಹ ಚಾಲಕ ರಹಿತ ಮೆಟ್ರೋ ಇದು. RV ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಕೂಡ ಒಂದು ಟ್ರಯಲ್ ಟೆಸ್ಟ್ ಅನ್ನು ಮಾಡ್ತಾರೆ. 18.82 ಕಿಲೋಮೀಟರ್ ಟ್ರ್ಯಾಕ್ನಲ್ಲಿ ಈ ರೈಲು ಸಂಚಾರವನ್ನು ಮಾಡಲಿಕ್ಕಿದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ನಮ್ಮ ಮೆಟ್ರೋ ಸಿಬ್ಬಂದಿಗಳು ಮಾಡಿಕೊಳ್ತಾ ಇದ್ದಾರೆ. ಪ್ರಯಾಣಿಕರನ್ನು ಆಕರ್ಷಿಸುವಂತಹ ದೃಷ್ಟಿಯಲ್ಲಿ ನಮ್ಮ ಮೆಟ್ರೋ ಆಗಾಗ ಹೊಸ ಪ್ರಯತ್ನಗಳನ್ನು ಮಾಡ್ತಾ ಇರುತ್ತೆ. ಅದರಲ್ಲಿ ಈ ಚಾಲಕ ರಹಿತ ಮೆಟ್ರೋ ಒಂದು ಹೊಸ ಪ್ರಯೋಗ. ಈಗಾಗಲೇ ಅದರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ನಾಳೆ ಟ್ರಯಲ್ ಟೆಸ್ಟ್ ಆಗ್ತಾ ಇದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಫೆಬ್ರವರಿ 14ರಂದು ಹೆಬ್ಬಗೋಡಿ ಡಿಪೋಗೆ ಈ ಮೆಟ್ರೋ ಟ್ರೈನ್ ಬಂದಿತ್ತು. RV ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಕೂಡ 18 ಕಿಲೋಮೀಟರ್ನ ಟ್ರ್ಯಾಕ್ನಲ್ಲಿ ಈ ಟ್ರೈನ್ ಸಂಚಾರವನ್ನು ಮಾಡಲಿಕ್ಕಿದೆ. ಚೀನಾದಿಂದ ಬಂದಿರುವಂತಹ ಟ್ರೈನ್ ಇದು. 6 ಬೋಗಿಗಳ ಡ್ರೈವರ್ಲೆಸ್ ಮೆಟ್ರೋ ರೈಲಿದು. ಹಳದಿ ಮಾರ್ಗದಲ್ಲಿ ಈ ಟ್ರೈನ್ ಓಡಾಟವನ್ನು ನಡೆಸುತ್ತೆ. ಈ ಮೂಲಕ BMRCL ಅಥವಾ ನಮ್ಮ ಮೆಟ್ರೋ ಮತ್ತೊಂದು ಮಹತ್ವದ ಮೈಲುಗಲ್ಲಿಗೆ ಸಾಕ್ಷಿ ಆಗ್ತಾ ಇರುವಂಥದ್ದು. ಬೆಂಗಳೂರಿನ ಜನರ ಸಂಚಾರ ನಾಡಿ ಅಂದರೆ ಅದು ಈಗ ನಮ್ಮ ಮೆಟ್ರೋ. ದಿನದಿಂದ ದಿನಕ್ಕೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಟ್ರಾಫಿಕ್ ಕಿರಿಕಿರಿಯಿಂದ ಬೇಸತ್ತವರು ಮೆಟ್ರೋ ಅತ್ತ ಮುಖ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮೆಟ್ರೋ ಪ್ರಯಾಣಿಕರನ್ನು ಆಕರ್ಷಿಸಲಿಕ್ಕೆ BMRCL ಈ ರೀತಿಯ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರುವಂತಹದ್ದು. ಇತ್ತೀಚೆಗೆ ಈ ಟಿಕೆಟ್ ಖರೀದಿಯ ವಿಚಾರದಲ್ಲಿ ಡಿಜಿಟಲೀಕರಣ ಮಾಡಿದ್ದನ್ನು ನೋಡಿದ್ವಿ. ಈಗ ಚಾಲಕ ರಹಿತ ಮೆಟ್ರೋ ಹಳಿಗೆ ಇಳಿಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ, BMRCL ಮತ್ತೊಂದು ಮಹತ್ವದ ಮೈಲುಗಲ್ಲಿಗೆ ಸಾಕ್ಷಿ ಆಗ್ತಾ ಇದೆ. ಚಾಲಕ ರಹಿತ ಮೆಟ್ರೋ ನಾಳೆ ಟ್ರಯಲ್ ಟೆಸ್ಟನ್ನು ಮಾಡ್ತಾ ಇರುವಂತಹದ್ದು. ಈ ಮೆಟ್ರೋದ ವಿಶೇಷತೆಗಳೇನು, ಯಾವ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂಥೇಳಿ ಅರುಣ? ನೀವು ಹೇಳ್ದಂಗೆ ಬೆಂಗಳೂರಿಗರ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಚಾರ ನಾಡಿ ಅಂತಂದರೆ ಅದು ನಮ್ಮ ಮೆಟ್ರೋ. ಲಕ್ಷಾಂತರ ಜನ ಕೂಡ ನಮ್ಮ ಮೆಟ್ರೋವನ್ನು ಅವಲಂಬನೆಯನ್ನು ಮಾಡಿದ್ದಾರೆ. ಹೀಗಾಗಿ BMRCL ಹೊಸದೊಂದು ಪ್ರಯೋಗಕ್ಕೂ ಕೂಡ ಮುಂದಾಗ್ತಾ ಇದೆ. ಡ್ರೈವರ್ಲೆಸ್ ಆಗಿರ್ತಕ್ಕಂಥ ಒಂದು ಮೆಟ್ರೋವನ್ನು ಕೂಡ ಹಳಿಗೆ ಇಳಿಸ್ಲಿಕ್ಕೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನು ಆರಂಭಿಸಿದೆ. ಈಗಾಗಲೇ ಫೆಬ್ರವರಿ 14ರಂದು ಚೀನಾದಿಂದ ಬಂದಿರತಕ್ಕಂಥ 6 ಬೋಗಿಗಳು ಅಂದರೆ ಚಾಲಕರಹಿತವಾಗಿರ್ತಕ್ಕಂಥ ಮೆಟ್ರೋದ 6 ಬೋಗಿಗಳು ಕೂಡ ಹೆಬ್ಬಗೋಡಿ ಡಿಪೋಕ್ಕೂ ಕೂಡ ಬಂದಿದ್ವು. ಈ ಒಂದು ಡಿಪೋದಲ್ಲಿಯೂ ಕೂಡ ಸುಮಾರು 47ಕ್ಕೂ ಹೆಚ್ಚು ಒಂದು ವಿವಿಧ ರೀತಿಯ ಪರೀಕ್ಷೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ನೋಡಬಹುದಾಗಿದೆ ಯಾವ ರೀತಿ ಆಗಿರ್ತಕ್ಕಂತಹ ಒಂದು ಡ್ರೈವರ್ಲೆಸ್ ಆಗಿರ್ತಕ್ಕಂತಹ ಮೆಟ್ರೋ ಇದೆ ಎನ್ನುವಂತಹ ಒಂದು ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಈ ಒಂದು ಡ್ರೈವರ್ಲೆಸ್ ಆಗಿರ್ತಕ್ಕಂತಹ ಒಂದು ಮೆಟ್ರೋ RV ರೋಡ್ನಿಂದ ಹಿಡಿದು ಬೊಮ್ಮಸಂದ್ರದವರೆಗೂ ಕೂಡ ಒಂದು ಸಂಚಾರವನ್ನು ಕೂಡ ನಡೆಸುತ್ತೆ. ಸುಮಾರು 18 ಕಿಲೋಮೀಟರ್ ಒಂದು ಸಂಚಾರವನ್ನು ಈ ಒಂದು ಮೆಟ್ರೋ ನಡೆಸ್ತಾ ಇದ್ದು, ಈ ಒಂದು ಒಳಭಾಗದ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಡ್ರೈವರ್ಲೆಸ್ ಅಂದರೆ ವಿತೌಟ್ ಪೈಲಟ್ ಆಗಿರ್ತಕ್ಕಂತಹ ಮೆಟ್ರೋದ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಈ ಒಂದು ಡ್ರೈವರ್ ಇಲ್ಲದೆ ಯಾವ ರೀತಿ ಮೆಟ್ರೋ ಓಡುತ್ತೆ ಎನ್ನುವಂತಹ ಸಾಕಷ್ಟು ಒಂದು ಅನುಮಾನಗಳು ಕೂಡ ಇರ್ತವೆ. ಹೀಗಾಗಿ CBBT ಅಂದರೆ ಸಂವಹನ ಆಧಾರಿತ ಟೆಕ್ನಾಲಜಿಯನ್ನು ಬೆಳೆಸಿಬಿಟ್ಟು ಈ ಒಂದು ಮೆಟ್ರೋದಲ್ಲಿ ಚಲನೆಯನ್ನು ಮಾಡಲಿಕ್ಕೂ ಕೂಡ ಒಂದು ಅವಕಾಶವನ್ನು ಮಾಡಲಾಗುತ್ತೆ. ಹೀಗಾಗಿ ಮೆಟ್ರೋದಲ್ಲಿಯೂ ಕೂಡ ಸುಮಾರು ಅಂದರೆ ನಾಳೆಯಿಂದ ಕೂಡ ಮೆಟ್ರೋ ಟ್ರ್ಯಾಕಿಂಗ್ ಸಿಸ್ಟಮ್ ಎನ್ನುವಂತಹ ಒಂದು ಸಿಸ್ಟಮನ್ನು ಕೂಡ ಒಂದು ಅಳವಡಿಕೆಯನ್ನು ಮಾಡಿಕೊಂಡು ನಾಳೆ ಒಂದು ಟೆಸ್ಟಿಗೂ ಕೂಡ ಮುಂದಾಗ್ತಾ ಇದ್ದಾರೆ. ಅಂದರೆ ನಾಳೆ ಒಂದು ಹಳಿಗೆ ಈ ಒಂದು ಡ್ರೈವರ್ಲೆಸ್ ಆಗಿರ್ತಕ್ಕಂಥ ಮೆಟ್ರೋವನ್ನು ಚಲಿಸಲಿಕ್ಕೂ ಕೂಡ ಒಂದು ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಪ್ರೇಮ್, ಅರುಣ, ಈ ಹಿಂದಿನ ಮೆಟ್ರೋಗಳಿಗೂ ಈ ಚಾಲಕ ರಹಿತ ಮೆಟ್ರೋಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ? ಓಕೆ, ಕರೆ ಸ್ಥಗಿತವಾಗಿರುವಂತಹದ್ದು. ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರನ್ನು ಆಕರ್ಷಿಸುವಂತಹ ನಿಟ್ಟಿನಲ್ಲಿ BMRCL ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಡ್ತಾ ಇದೆ. ಅದೇ ಚಾಲಕ ರಹಿತ ಮೆಟ್ರೋ ರೈಲು ನಾಳೆ ಟ್ರಯಲ್ ಟೆಸ್ಟನ್ನು ಮಾಡ್ತಾ ಇದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತಹದ್ದು. ಚೀನಾದಿಂದ ಬಂದಿರುವಂತಹ ಟ್ರೈನ್ ಇದು. ಇದು ವಿಶೇಷತೆ ಏನು ಅಂದರೆ ಡ್ರೈವರ್ ಇಲ್ಲದೇ ಇದು ಸಂಚಾರವನ್ನು ಮಾಡುತ್ತೆ. ಜೊತೆಗೆ ಅತ್ಯುತ್ತಮ ಟೆಕ್ನಾಲಜಿಯನ್ನು ಅಳವಡಿಕೆ ಮಾಡಿಕೊಂಡಿರುವಂತಹದ್ದು. ಅದ್ಭುತವಾಗಿ ವಿನ್ಯಾಸವನ್ನು ಮಾಡಲಾಗಿದೆ. ನೀವು ಕೂಡ ಅದರ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನಾಳೆ 18 ಕಿಲೋಮೀಟರ್ ಟ್ರ್ಯಾಕ್ನಲ್ಲಿ ಈ ಟ್ರೈನನ್ನು ಟೆಸ್ಟ್ ಮಾಡಲಾಗುತ್ತೆ. ಅದಾದ ಮೇಲೆ ಸಾರ್ವಜನಿಕರ ಬಳಕೆಗೆ ಇದನ್ನು
ಕೊಡುವಂತಹ ಸಾಧ್ಯತೆ ಇರುವಂತಹದ್ದು. ಅದಕ್ಕೆ ಬೇಕಾದಂತಹ ಸಿದ್ಧತೆ ಆಗಿದೆ. ಹೆಬ್ಬಗೋಡಿ ಡಿಪೋದಲ್ಲಿ ಚಾಲಕರಹಿತ ಮೆಟ್ರೋ ರೈಲೇನಿದೆ ಅದು ತನ್ನ ಟ್ರಯಲ್ ಟೆಸ್ಟನ್ನು ನಡೆಸುತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಸಿಬ್ಬಂದಿಗಳು ಮಾಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಫೆಬ್ರವರಿ 14ರಂದು ಹೆಬ್ಬಗೋಡಿ ಡಿಪೋಗೆ ಈ ಮೆಟ್ರೋ ಟ್ರೈನ್ ಬಂದಿತ್ತು. ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಕೂಡ 18 ಕಿಲೋಮೀಟರ್ನ ಟ್ರ್ಯಾಕ್ನಲ್ಲಿ ಈ ಟ್ರೈನ್ ನಾಳೆ ಸಂಚಾರವನ್ನು ಮಾಡುತ್ತೆ. ಚೀನಾದಿಂದ ಬಂದಿರುವಂತಹ 6 ಬೋಗಿಗಳ ಡ್ರೈವರ್ಲೆಸ್ ಮೆಟ್ರೋ ರೈಲ್ ಇದು. ಹಳದಿ ಮಾರ್ಗದಲ್ಲಿ ಓಡಾಡುವಂತಹ ಟ್ರೈನು. ಇದನ್ನು ನಾಳೆ ಟ್ರಯಲ್ ಟೆಸ್ಟನ್ನು ಮಾಡಲಾಗುತ್ತೆ. ಅದರ ನೇರ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಹಜವಾಗಿಯೇ ಅಧಿಕಾರಿಗಳಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಫಾರ್ ದ ಫಸ್ಟ್ ಟೈಮ್ ಡ್ರೈವರ್ ಇಲ್ಲದೇ ಒಂದು ಮೆಟ್ರೋ ಮೂವ್ ಆಗುತ್ತೆ ಅಂದರೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ, ನಾವು ಹೇಗೆ ಆಪ್ರೇಟ್ ಮಾಡಬೇಕು, ಜನ ಯಾವ ರೀತಿ ಸ್ಪಂದಿಸ್ತಾರೆ, ಸಹಜವಾಗಿಯೇ ಕುತೂಹಲ ಇದ್ದೇ ಇರುತ್ತೆ. ಆ ಕುತೂಹಲಕ್ಕೆ ನಾಳೆ ತೆರೆ ಬೀಳ್ತಾ ಇರುವಂತಹದ್ದು. ನಾಳೆ ಮೊದಲ ಡ್ರೈವರ್ಲೆಸ್ ಮೆಟ್ರೋ ರೈಲು ಸಂಚಾರವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅರುಣ ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗಿದ್ದಾರೆ. ಅರುಣ, ಈ ನಾರ್ಮಲ್ ಮೆಟ್ರೋ ಟ್ರೈನ್ಗೂ ಈ ಡ್ರೈವರ್ಲೆಸ್ ಮೆಟ್ರೋ ಟ್ರೈನ್ಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ? ಎಸ್ ಪ್ರೇಮ್, ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಹಾಗೆ ಈ ಒಂದು ಡ್ರೈವರ್ಲೆಸ್ ಆಗಿರ್ತಕ್ಕಂಥ ಒಂದು ಮೆಟ್ರೋ ಟ್ರೈನ್ನ ಒಳಭಾಗದಲ್ಲಿ ನಾನಿದ್ದೇನೆ. ಈ ಒಂದು ಮೆಟ್ರೋ ಟ್ರೈನ್ ಯಾವ ರೀತಿ ಸಂಚಾರವನ್ನು ಮಾಡುತ್ತೆ ಎನ್ನುವಂತಹ ಅನುಮಾನ ಕೂಡ ಇರುತ್ತೆ. ಎಲ್ಲ ರೀತಿಯಿಂದಲೂ ಕೂಡ ಮೆಟ್ರೋ ಟ್ರೈನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿರ್ತಾರೋ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿರ್ತಾರೆ. ಆದರೆ ಸ್ಪೆಷಲ್ ಆಗಿ ಈ ಒಂದು ಮೆಟ್ರೋ ಡ್ರೈವರು ಇಲ್ಲಿ ಮೆಟ್ರೋನ ಓಡಿಸಲ್ಲ. ಅದರ ಬದಲಾಗಿ ಸಿಗ್ನಲಿಂಗ್ ವ್ಯವಸ್ಥೆ ಅಂದರೆ CTBT ಎನ್ನುವಂತಹ ಒಂದು ಟೆಕ್ನಾಲಜಿಯನ್ನು ಬಳಸಿಕೊಂಡು ಸಂವಹನ ಆಧಾರಿತವಾಗಿರ್ತಕ್ಕಂಥ ರೈಲು ನಿಯಂತ್ರಣ ಒಂದು ವ್ಯವಸ್ಥೆಯನ್ನು ಈ ಒಂದು ಅಳವಡಿಕೆಯನ್ನು ಮಾಡಿಕೊಂಡು ಈ ಒಂದು ಮೆಟ್ರೋ ಟ್ರೈನ್ ಕೂಡ ಸಂಚಾರವನ್ನು ಮಾಡುತ್ತೆ. ನಾಳೆಯಿಂದಲೂ ಕೂಡ ಈ ಒಂದು ಮೆಟ್ರೋ ಟ್ರೈನ್ ಕೂಡ ಹಳಿಗೆ ಇಳಿಯುತ್ತೆ. ಆದರೆ ಇದು ಪ್ರಾಯೋಗಿಕವಾಗಿರ್ತಕ್ಕಂಥ ಒಂದು ಪರೀಕ್ಷೆ ಆಗಿದೆ. ಸೆಪ್ಟೆಂಬರ್ ವೇಳೆಗೆ ಬೆಂಗಳೂರಿಗರಿಗೆ, ಅದರಲ್ಲೂ ಕೂಡ ಎಲ್ಲೋ ಮಾರ್ಗದಲ್ಲಿ ಸಂಚರಿಸುವಂತಹ ಒಂದು ಪ್ರಯಾಣಿಕರಿಗೆ ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಕೂಡ 18 ಕಿಲೋಮೀಟರ್ ಕೂಡ ಈ ಒಂದು ಮೆಟ್ರೋ ಟ್ರೈನ್ ಕೂಡ ಸಂಚಾರವನ್ನು ಮಾಡುತ್ತೆ. ಇನ್ನು ಒಳಭಾಗದ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ನೋಡಬಹುದಾಗಿದೆ, ಪ್ರಮುಖವಾಗಿ 6 ಬೋಗಿಗಳನ್ನು ಈ ಒಂದು ಮೆಟ್ರೋ ಟ್ರೈನ್ ಕೂಡ ಹೊಂದಿದೆ. ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಅಂದರೆ ಚೀನಾದ ಒಂದು ಕಂಪನಿಯಿಂದ ಈ ಒಂದು 6 ಬೋಗಿಗಳನ್ನು ಕೂಡ ನಿರ್ಮಾಣವನ್ನು ಮಾಡಲಾಗಿದ್ದು ಸುಮಾರು 18 ಕಿಲೋಮೀಟರ್ ಕೂಡ ಈ ಒಂದು ಮೆಟ್ರೋ ಟ್ರೈನ್ ಕೂಡ ಸಂಚಾರವನ್ನು ನಡೆಸುತ್ತೆ. ಪ್ರೇಮ್, ಅರುಣ, ಈಗ ಸಹಜವಾಗಿಯೇ ಪ್ರಯಾಣಿಕರಿಗೆ ಎಷ್ಟು ಕುತೂಹಲ ಇರುತ್ತೋ ಅಲ್ಲಿನ ಸಿಬ್ಬಂದಿಗಳಿಗೂ ಕೂಡ ಅಷ್ಟೇ ಕುತೂಹಲ ಇದ್ದೇ ಇರುತ್ತೆ. ಕಾರಣ ಡ್ರೈವರ್ಲೆಸ್ ಮೆಟ್ರೋ ಟ್ರೈನ್ ಇದು ಅನ್ನುವಂತಹ ಕಾರಣಕ್ಕೆ ಸಿಬ್ಬಂದಿಗಳು ಎಷ್ಟು ಉತ್ಸುಕರಾಗಿದ್ದಾರೆ ನಾಳೆಯ ದಿನಕ್ಕಾಗಿ ಅಂಥೇಳಿ. ಅರುಣ, ಎಸ್ ಪ್ರೇಮ್, ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನೇ ತೋರಿಸ್ತಾ ಹೋಗ್ತೀನಿ. ಸಾಕಷ್ಟು ಒಂದು ಉತ್ಸಾಹ ಭರಿತರಾಗಿದ್ದಾರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು. ಪ್ರಮುಖವಾಗಿ ಚೀನಾದಿಂದ ಬಂದಿರತಕ್ಕಂಥ ಒಂದು ಸಿಬ್ಬಂದಿಗಳನ್ನ ಕೂಡ ನೋಡಬಹುದಾಗಿದೆ. ಜೊತೆಗೆ BMRCLನ ಸಿಬ್ಬಂದಿಗಳನ್ನ ಕೂಡ ನೋಡಬಹುದಾಗಿದೆ. ಸಾಕಷ್ಟು ಒಂದು ಸಂತಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲಿ BMRCL ಅಧಿಕಾರಿಗಳಿದ್ದಾರೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಸರ್, ಈಗ ನಾಳೆಯಿಂದ ಹಳಿಗೆ ಕೂಡ ಪ್ರಾಯೋಗಿಕವಾಗಿರ್ತಕ್ಕಂಥ ಸಂಚಾರವನ್ನು ಆರಂಭಿಸ್ತಾ ಇದ್ದೀರಾ, ಏನು ಹೇಳ್ತೀರಾ? ಇದು ಒಂದು ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಈ ಟ್ರೈನು ಬಂದು 14ನೇ ತಾರೀಕು ಇಲ್ಲಿಗೆ ಬಂದಿದೆ. ಸೊ 14ನೇ ತಾರೀಕು ಫೆಬ್ರವರಿ ಇಲ್ಲಿ ಬಂದು ಇದು ಚೈನಾಯಿಂದ ಡಿಪೋನಲ್ಲಿ ಬಂದು ಜೋಡಣೆ ಎಲ್ಲ ಆಗಿ ಟೆಕ್ನಿಕಲ್ ಇದೆಲ್ಲ ಕ್ಲೀನಿಂಗು ಇದೆಲ್ಲ ಮಾಡಿ ಜೋಡಣೆ ಆಗಿ ಬೇಸಿಕ್ ಸ್ಟಾಟಿಕ್ ಟೆಸ್ಟ್ ಎಲ್ಲ ಆಗಿದೆ. ಆಮೇಲೆ ಇದು ಮೇಯ್ನ್ ಲೈನ್ ಟೆಸ್ಟಿಂಗ್, ಮೋಟಾರ್ ಟ್ರಾಲಿ ಟೆಸ್ಟಿಂಗ್ ಎಲ್ಲ ನಾಳೆಯಿಂದ ಪ್ರಾರಂಭಿಸಿ ಅದೊಂದು 45 ದಿನಗಳ ಕಾಲ ನಡೆಯುತ್ತದು. ಅದಾದಮೇಲೆ ಅದರ ರಿಪೋರ್ಟ್ಸು ಅದೆಲ್ಲ ತಗೊಂಡು ಅದನ್ನು ಇದಕ್ಕೆ ನಮ್ಮ ಆಸ್ಲೇಷನ್ ಟ್ರಯಲ್ ಟೆಸ್ಟ್ ಅಂತ ಇನ್ನೊಂದಿದೆ, ಅದನ್ನು ಒಂದು ಮಾಡಿ ಆಮೇಲೆ ಅದರ ರಿಪೋರ್ಟ್ಸ್ ಎಲ್ಲ ತಗೊಂಡು ಆ ರಿಪೋರ್ಟ್ಸ್ ಮೇಲೆ ರೈಲ್ವೆ ಇವ್ರಿಗೆ ರೈಲ್ವೆ ಇದಕ್ಕೆ ಕಳಿಸಿ ಸುರಕ್ಷತಾ ಆಯುಕ್ತರಿಗೆ, ಕಮಿಷನರ್ ಆಫ್ ರೈಲ್ವೆ ಸೇಫ್ಟಿಗೆ ಅವರನ್ನು ಕರೆದು ಆಮೇಲೆ ಅವರು ಇನ್ಸ್ಪೆಕ್ಷನ್ನು ಅವರು ಇದೆಲ್ಲ ಮಾಡಿದ್ಮೇಲೆ ಇನ್ಸ್ಪೆಕ್ಷನ್ ಎಲ್ಲ ಆದಮೇಲೆ ಆ ರಿಪೋರ್ಟ್ಸ್ ಎಲ್ಲ ನಾವು ಇಂಡಿಯನ್ ರೈಲ್ವೇಸಿಗೆ ಕಳಿಸಿ ಅಪ್ರೂವಲ್ ತಗೊಂಡು ಆಮೇಲೆ ಇದಕ್ಕೆ ಬಿಡ್ತೀವಿ. ಅದು ಜನ ಕೂಡ ಕಾಯ್ತಾ ಇದ್ದಾರೆ ಈ ಟ್ರೈನಲ್ಲಿ ಹೋಗ್ಲಿಕ್ಕೆ. ಯಾವಾಗ ಜನರಿಗೆ ಅವಕಾಶ ಸಿಗ್ಬೋದು? ಸುಮಾರು ಇದು ಡೇಟ್ ಈ ವರ್ಷದಲ್ಲಿ ಒಳಗಡೆ ಜನರ ಓಡಾಟಕ್ಕೆ ಅನುವು ಮಾಡಿಕೊಡ್ತೀವಿ. ಓಕೆ, ಅಂದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೇಳೋದೇನಂತಂದರೆ, ನಾವು ಕೂಡ ಜನರಷ್ಟೇ ಸಂತಸವಾಗಿದ್ದೇವೆ. ಮೊದಲ ಬಾರಿಗೆ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಡ್ರೈವರ್ಲೆಸ್ ಆಗಿರ್ತಕ್ಕಂಥ ಒಂದು ಟ್ರೈನ್ ಕೂಡ ಓಡಾಡ್ತಾ ಇದೆ. ಈ ವರ್ಷದಲ್ಲೇ ಪ್ರಾರಂಭವನ್ನು ಮಾಡ್ತೇವೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಅರುಣ ತಮ್ಮೆಲ್ಲ ಮಾಹಿತಿಗಾಗಿ. ನಾಳೆ ಮೊದಲ ಚಾಲಕರಹಿತ
ರೈಲಿನ ಟೆಸ್ಟಿಂಗ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಈಗಾಗಲೇ BMRCL ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದರು. ಈ ವರ್ಷದ ಅಂತ್ಯದಲ್ಲಿಯೇ ಸಾರ್ವಜನಿಕರಿಗೂ ಅಥವಾ ಪ್ರಯಾಣಿಕರಿಗೂ ಕೂಡ ಈ ಮೆಟ್ರೋದಲ್ಲಿ ಓಡಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಎಂಬ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ.